ಎಷ್ಟು ಎಟ್ಕಿಸುತ್ತೆ ಅವನಿಗೆ ಒಂದೊಂದು ಸೈಡ್ ಟಿಪ್ ಟಾಪ್ ಮಾಡಬೇಕು. ಕಾಲು ಎಟ್ಸಲ್ಲ, ಒಂದು ಸೈಡ್ ಎಟ್ಸಿದ್ರೆ ಇನ್ನೊಂದು ಸೈಡ್ ಎಟ್ಸಲ್ಲ. ನೋಡ್ತಾ ಇರ್ಬೋದು ಹೊಸ ಸ್ಟಿಕ್ಕರಿಂಗ್ ಮಾಡಿಸಿದೀವಿ. 12:30 ಆಗೈತಿ. ಫ್ಲಾಸ್ಕ್ ಹಿಡ್ಕೊಂಡು ಆಟ ಆಡ್ತಾವ್. ಇಲ್ಲಿ ಬಿಸಿನೀರು ತಗೊಂಬಾರೋ ಮನೆಯಿಂದ ಕಾಯಿಸ್ಕೊಂಡು ಅಂದ್ರೆ ನನ್ಗಾದ್ರೂ ಅಲ್ಟ್ ಮಾಡೋಕೆ ಇಷ್ಟ ಇಲ್ಲ ಬಾಯ್ಸ್. ಯಾರಿಗೂ ಮಾತಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ. ಬಟ್ ಏನು ಮಾಡ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ವ್ಲಾಗ್ಸ್ ಕನ್ನಡ. ಲಾಂಗ್ ಟೈಮ್ ಬಾಯ್ಸ್. ವ್ಲಾಗ್ಗಳು ಚೆನ್ನಾಗಿ ಬರ್ತಿದೆ ಅನಿಸುತ್ತೆ. ಅಂದರೆ ಒಂದು 2 ವ್ಲಾಗ್ ಬಂದಿರುತ್ತೇನೋ ಇದಕ್ಕಿಂತ ಮುಂಚೆ, ಇಲ್ಲ ಒಂದು ವ್ಲಾಗು ಇನ್ನೂ ಬರುತ್ತೆ ಬಾಯ್ಸ್. ಫುಲ್ಲೆಲ್ಲ ಸರ್ಪ್ರೈಸ್ ಸೆಟಪ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಸೆಟಪ್ ರೆಡಿ ಆಗ್ತಿದೆ. ತಲೆ ಕೆಡಿಸ್ಕೊಬಿಡಿ, ಮಾಡೋಣ. 10:30 ಎಲ್ಲೋಯ್ತಾ ಇನಿ ಅಂತ ಸೈಕಾಗ್ತೀರಾ. ಹಾಗೆ ಓಮ ಮತ್ತು ನಮ್ಮ ಶೋಭಿ ಇದ್ರ ಹತ್ರ ಬರ್ತೀನಿ ಅಂದರು, ಶೆಲ್ ಹತ್ರ. ಸೊ ನನಗೂ ಸ್ವಲ್ಪ ಕೆಲಸಗಳೈತೆ. ಬಿಕಾಸ್ ಎಕ್ಸ್ಟ್ರೀಮ್ನ 1 ಮಾಡ್ತಿದ್ದೀವಿ. ಎಕ್ಸ್ಟ್ರೀಮ್ 250, ಒನ್ ಆಫ್ ದಿ ಫಾಸ್ಟೆಸ್ಟ್ ಎಕ್ಸ್ಟ್ರೀಮ್ 250 ಮಾಡ್ತೀವಿ. ಏನೇನು ಎಲ್ಲ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ ಬಾಯ್ಸ್. ಮತ್ತು ಅತಿ ಶೀಘ್ರದಲ್ಲಿ KLX ಸೆಕೆಂಡ್ ಸರ್ವಿಸ್ ಇದೆ. ಆಗ್ತೀನಿ ನಿಮಗೆ ಎಷ್ಟಾಗುತ್ತೆ ಏನು ಕತೆ ಅಂತ. KLX ಸೆಕೆಂಡ್ ಸರ್ವಿಸ್ ಕೂಡ ಎಷ್ಟಾಗ್ಬೋದು, ಒಂದು ಅಪ್ರಾಕ್ಸ್ ಪ್ರೈಸ್ ಹೇಳಿ. KLX ಸೆಕೆಂಡ್ ಸರ್ವೀಸು ನಂಗನ್ಸಿರೋ ಪ್ರಕಾರ ಒಂದು 5:15 ಆಗ್ಬೋದು ಸೆಕೆಂಡ್ ಸರ್ವೀಸು. ಇನ್ನು ಮಾನ್ಸೂನ್ ಬಾಯ್ಸ್ ಒಳ್ಳೊಳ್ಳೆ ರೈಡ್ಸ್ ಮಾಡೋಣ ಅಂದ್ಕೊಳ್ಳಿ. ಮಾನ್ಸೂನ್ ಒಳಗೆ ಬೇರೆ ಲೆವೆಲ್ ರೈಡ್ಸ್ ಇರುತ್ತೆ ಮಾನ್ಸೂನ್ ಒಳಗೆ. ಸ್ಟೇ ಟ್ಯೂನ್ಡ್. ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಸುದ್ದೋನ್ ವೀಲ್ಸ್ ಅಂತ ಇದೆ. 1 ವಾರ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಯ್ಸ್. ಕ್ಲಾರಿಟಿ ಇರಲ್ಲ, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇರುತ್ತೆ. ನೆಕ್ಸ್ಟು ನಾಳೆ ಮಂಡೇ ಅಲ್ಲ, ಅಂದರೆ ಲೈಕ್ ನೆಕ್ಸ್ಟ್ ವೀಕಿಂದ ಪ್ರಾಪರ್ ಕ್ರೇಜಿ ವ್ಲಾಗ್ಸ್ ಇರುತ್ತೆ ಅಂದ್ಕೊಳ್ಳಿ. ಟಾಪ್ ನಾಚ್ ಕ್ವಾಲಿಟಿ. ಬಿಕಾಸ್ ಫೋನ್ ಹೊಡೆದೋಗಿತ್ತು, ಫೋನು ಬಂದಾಯಿತು 14 Pro Max. ನೆಕ್ಸ್ಟ್ ಲೆವೆಲಾಗಿ ಇರುತ್ತೆ ಅಂದ್ಕೊಳ್ಳಿ. ಯಾರೋ ಕಪ್ಗೆ ಎತ್ಕೊಂಡು ಹೋಗ್ತಾವ್ರು ನೋಡಪ್ಪ. ಕಪಲ್ ನೈಟ್ ಔಟ್ ಬಂದಿದ್ದಾರೆ ಕಪಲ್ಸ್. ನಮ್ಮದೇನಿದೆ, ನಮ್ಮ ಲೈಫು ಕಾನ್ಸಂಟ್ರೇಟ್ ಮಾಡೋಣ. ಕ್ರೇಜಿ ಕಾಂಟೆಂಟ್ಗಳು ಕೊಡ್ತೀನಿ ನಿಮಗೂ. ಇನ್ಸ್ಟಾಗ್ರಾಮ್ ಒಳಗೂ ಅಷ್ಟೇ. ಇನ್ನು ಬೈಕ್ಸ್ ಬಗ್ಗೆ ಸ್ವಲ್ಪ ಲೈಫ್ ಸ್ಟೈಲು ಮಿಕ್ಸ್ ಇರುತ್ತೆ ಅದರೊಳಗೆ. ಸ್ವಲ್ಪ ಬೈಕ್ಸ್ ಬಗ್ಗೆ ಕಾಂಟೆಂಟ್ಗಳು ಲೈಕ್ ತಿಳಿಸ್ತೀನಿ ನಿಮಗೆ ವಿಷಯಗಳನ್ನ. ಮತ್ತು ಬೈಕ್ಗಳನ್ನ ರಿವ್ಯೂ ಮಾಡ್ತೀನಿ, ಲೈಕ್ ರೀಲ್ಸ್ ಥರ. ಅದು ನಿಮಗೇನಿಲ್ಲ, ಒಂದು ಗಾಡಿ ಬಗ್ಗೆ ಪರ್ಫೆಕ್ಟಾಗಿ ಒಂದು 30 ಸೆಕೆಂಡ್ಸ್ ಒಳಗೆ, 30 to 40 ಸೆಕೆಂಡ್ಸ್ ಅಂದರೆ 1 ನಿಮಿಷ ಅಂದ್ಕೊಳ್ಳಿ ಒಳಗೆ ನಿಮಗೆ ಕಂಪ್ಲೀಟಾಗಿ ಫುಲ್ಲು ಸಿಕ್ಬಿಡ್ಬೇಕು ನಿಮಗೆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ನು. ಲೈಕ್ ಆ ಥರ ಪ್ಲ್ಯಾನ್ ಮಾಡ್ತೀನಿ. ಮತ್ತು ನಾನು ಚಾಕ್ಲೇಟ್ ಬಿಸ್ನೆಸ್ ಏನಿದೆ ಅದ್ರದ್ದು ಲೈಸೆನ್ಸ್ ಬಂದಾಯಿತು. ನನ್ನ ಬಿಸ್ನೆಸ್ದು ಲೈಸೆನ್ಸ್ ಎಲ್ಲ ಬಂದಾಯಿತು. ಸೊ ಅದನ್ನು ಸ್ಟಾರ್ಟ್ ಮಾಡೋಣ. ಇನ್ನು ತಿಕ್ಕಾರಿಯ ಕೆಲಸ ಇರುತ್ತೆ ಲೈಫ್ ಒಳಗೆ. ಬಿಕಾಸ್ ಈಗೂ ಯಾವತ್ತೂ ನಾನು ಅಲ್ಲಿ ವರ್ಕ್ ಮಾಡಿರಲಿಲ್ಲ. ಇನ್ನು ಮಾಡಬೇಕು, ಆ ಟೈಮ್ ಬಂದಿದೆ. ಆ್ಯಂಡ್ ಮಾಡ್ತೀನಿ ಕೂಡ. ಯಾರಿಗೂ ಪ್ರೂವ್ ಮಾಡೋಕ್ಕೆ ಅಂತ ಎಲ್ಲ ಏನಿಲ್ಲ. ನನ್ನ ಕೈಲಿ ಆಗೋದೇ ಇಲ್ಲ ಏನು ಅಂತ ಅಂದ್ಕೊಂಡಿರೋರಿಗೆಲ್ಲ ಆನ್ಸರ್ಗಳು ಕೊಡಬೇಕು. ಅವ್ರು ಹಂಗೆ ಅಂದ್ಕೊಂಡಿರಲಿ ನನ್ನ ಕೈಲಿ ಏನೂ ಆಗೋಲ್ಲ ಅಂತ. ಇನ್ನೊಂದು 4 to 5 years ಒಳಗೆ ಅವ್ರಿಗೆ ಆನ್ಸರ್ ಸಿಕ್ಬಿಡುತ್ತೆ ಏನೇನು ಆಗುತ್ತೆ ನನ್ನ ಕೈಲಿ ಅಂತ. ಇಲ್ಲ ಬಾಯ್ಸ್, ಇರಬೇಕು ನಿಮ್ಮ ಲೈಫಲ್ಲಿ. ನಿಮ್ಮನ್ನ ಡೌಟ್ ಪಡೋರು ಇರಬೇಕು. ಪೀಪಲ್ ಶುಡ್ ಲೈಕ್ ಸಿ ಯು ಲೈಕ್ ಅ ಬೆಗರ್. ಒಂದು ಪೇಸ್ ಆಫ್ ಲೈಫ್ ಅಷ್ಟೇ ಅದು. ನೀವು ಹೋಗ್ಬಿಟ್ಟು ಬೇರೆಯವ್ರನ್ನ ನನ್ನ ಜೊತೆ ಇರಿ ಅಂತ ಕೇಳೋದು. ಮತ್ತು ನಿಮ್ಮ ಹತ್ರ ಕಾಸಿಲ್ದಲೇ ಲೈಕ್ 0 ಮನಿ ಆಗೋದು, ಅವೆಲ್ಲ ಆಗಬೇಕು ಲೈಫ್ ಒಳಗೆ. ಮನೇಲಿ ಪ್ಯಾಂಪರ್ ಕಿಲ್ಡ್ ಆಗ್ಬಿಟ್ರೆ ಲೈಫ್ ಅನ್ನೋದೇನೂ ಇಲ್ಲ. ಆಮೇಲೆ ಈ ಥರ ಏನಾದರೂ ಓಡಾಡಬೇಕಾದ್ರೆ ಹುಷಾರಾಗಿರಿ. ಈ ಕಲ್ಗಳು ಬಿದ್ದು ಏರ್ಪೋರ್ಟ್ ರೋಡೊಳಗೂ ಆಕ್ಸಿಡೆಂಟ್ ಆಗಿತ್ತು ರೀಸೆಂಟಾಗಿ. ಸೊ ಸ್ಟೇ ಸೇಫ್. ಹಂಗೆ ಜೊತೇಲಿ ಬೆಳ್ಕೊಂಡು ಹೋಗೋಣ, ಬೆಳೆಯೋಣ. ಬೇಗ ಯಾರು ಹೊಸಬ್ರು ವ್ಲಾಗ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬಾಯ್ಸ್. ಈಗ ಫುಲ್ಲು ಸಾರ್ಟೆಡು ಒಳ್ಳೆ ಸೆಟಪ್ ಇದೆ. ಮತ್ತು ಹೆಲ್ಮೆಟ್ದು ವಾಯ್ಸು ಕ್ಲಾರಿಟಿ ಇಲ್ಲ, ಬರ್ತಾಯಿಲ್ಲ ಅಂತಿದ್ರಿ. ಇನ್ನು ಅದು ಸಾರ್ಟ್ ಆಗ್ಬಿಡುತ್ತೆ. ಇನ್ನು ಮೇಯ್ನಾಗಿ ನಿಮಗೆ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ನನಗೆ. ದಟ್ಸ್ ವಾಟ್. 4K ಅಪ್ಲೋಡ್ ಆಗುತ್ತೆ ಎಲ್ಲ ವ್ಲಾಗ್ಸೂ. ಮೊದಲು ಥರನೇ ಡೈಲಿ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಡೈಲಿ ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದಿನ ಅಂತ ವ್ಲಾಗ್ಸ್ ಇದ್ದೇ ಇರುತ್ತೆ ಬಾಯ್ಸ್. ನನಗೇನು ಅರ್ನಿಂಗ್ಸ್ ಏನು ಬೇಡ, ದಟ್ಸ್ ಫೈನ್. ಆಟೋಮೆಟಿಕ್ ಆಗುತ್ತೆ ಕಷ್ಟಪಡ್ತಾ ಇದ್ದರೆ ಅದು. ನಂದು ಇನ್ಸ್ಟಾಗ್ರಾಮ್ ಒಂದು ಸ್ವಲ್ಪ ಗ್ರೋತ್ ಮಾಡಿಕೊಂಡ್ರೆ, ಲೈಕ್ ನಾನೇನಾದ್ರು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ರೆ ಲೈಕ್ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ.
ಸೊ ಮೇಯ್ನಾಗಿ ನಮಗೆ ನಾವು ಮಾಡೋ ಬಿಸ್ನೆಸ್ಗೆ ಹೆಲ್ಪ್ ಆಗಬೇಕಲ್ವಾ. ಸೊ ಬೇರೆಯವ್ರಿಗೆ ಪ್ರಮೋಷನ್ನು ಕೊಡೋ ಅಷ್ಟೆಲ್ಲ ಕಾಸಿಲ್ಲ ನನ್ನ ಹತ್ರ. 1,50,000 ಇಸ್ಕೊತಾರೆ ಒಂದೊಂದು ಪ್ರಮೋಷನ್ ಮಾಡ್ಕೊಡೋಕ್ಕೆ. ಸೊ ನಂದನ್ನು ನಾನೇ ಪ್ರಮೋಷನ್ ಮಾಡ್ಕೊತೀನಿ. ಲೈಕ್ ಚಾಕ್ಲೇಟ್ ಪೇಜ್ ಇದೆ ನಿಮ್ಮ ಚಾಕು ಅಂತ, ಅದನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಲೈಕ್ ನೋಡ್ತೀರಾ ಇನ್ನು 2.2 ಅನ್ನೋದಕ್ಕಿಂತ ಕೆಲಸ ಮಾಡಿಬಿಟ್ಟು ತೋರಿಸ್ತೀನಿ. ಆಗುತ್ತೆ ಬಾಯ್ಸ್, ಏನಾಗಲ್ಲ ಹೇಳಿ ಒಬ್ಬ ಮನುಷ್ಯನ ಕೈಲಿ, ಎಲ್ಲನೂ ಆಗುತ್ತೆ. ಮಾಡೋಣ. ಬೆಳಗ್ಗೆಯಿಂದ ಫುಲ್ ಸ್ಲೀಪ್ ಆಗಿಬಿಟ್ಟಿದೆ ಇವತ್ತು, ಸ್ವಲ್ಪ ಅಗ್ದಿ ಆಗಿಬಿಟ್ಟಿತ್ತು ಸೀನ್ಸ್ ಇವತ್ತು. ದಟ್ಸ್ ಫೈನ್, ಇರುತ್ತೆ ಡೈಲಿ ಅಗ್ದಿ ಆ ಸೀನ್ಸೇ ನಮ್ಮ ಲೈಫ್ ಒಳಗೆ. ನೈಟ್ ಹೊತ್ತು ಏನಕ್ಕೆ ಓಡಾಡೋಕ್ಕೆ ಇಷ್ಟ ಅಂದರೆ ಖಾಲಿ ರೋಡ್ದು ನೋಡಿ, ನೆಮ್ಮದಿಯಾಗಿ ನಿಮ್ಮ ಜೊತೆ ಮಾತಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ. ಬನ್ನಿ ಶೆಲ್ಗೆ ಹೋಗೋಣ, ಒಂದು ಒಳ್ಳೆ ಫೋಟೋಸ್ ತೆಗಿಯೋಣ ಗಾಡಿದು. ದಟ್ಸ್ ವಾಟ್ ಅಲ್ವಾ ಬೈಕರ್ಸ್ ಲೈಫು. ರೋಡ್ ಮೈಕ್ ಇದೆ ಬಾಯ್ಸ್, ಇನ್ನೆಲ್ಲ ಕಂಪ್ಲೀಟ್ ಸೆಟಪ್ ಇದೆ ಅಂದ್ಕೊಳ್ಳಿ. ಮಾಡೋಣ. ಭಯ ಡೌಟ್ ಪಡ್ತಾರೆ ಅಪ್ಪ ಜನ. ಒಂದೊಂದು ಸತಿ ಅನ್ನಿಸ್ಬಿಡುತ್ತೆ ಕಾಂಪಿಟೇಷನ್ನು ನನ್ನ ವಯಸ್ಸವ್ರಿಗಲ್ಲ ಅವ್ರ ಅಪ್ಪಂದಿರಂಗೆ ಮಾಡ್ತಾಯಿದ್ದೀನಿ ಅಂತ. ಆಬ್ವಿಯಸ್ಲಿ ನಾನು ಖರ್ಚು ಮಾಡೋದು, ನಾನು ಇವಾಗಿರೋ ಸ್ಟೇಟ್ ಬಂದು ನನ್ನ ಏಜವ್ರಿಗಂತೂ ಕಾಂಪಿಟೇಷನ್ ಅಲ್ವೇ ಅಲ್ಲ ಅಂದ್ಕೊಳ್ಳಿ. ಬಿಕಾಸ್ ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಎಲ್ಲ ನಾನು ಮಾಡ್ತಾಯಿದ್ದೀನಿ. ನನ್ನ ಖರ್ಚಿಂದ ಹಿಡಿದು ಲೈಕ್ ಒಂದು ಬೈಕ್ ಸರ್ವಿಸ್ ಆಗಿರ್ಬೋದೆಲ್ಲ ನಾನು ನೋಡ್ಕೊತಾ ಇದ್ದೀನಿ. ನಂದು ಬೀಯಿಂಗ್ 21, 20, ಬೀಯಿಂಗ್ ಇನ್ ಯುವರ್ 20s ಆ್ಯಂಡ್ ಡೂಯಿಂಗ್ ಎವ್ರಿಥಿಂಗ್ ಬೈ ಯುವರ್ ಓನ್ ಕಷ್ಟ ಬಾಯ್ಸ್. ಬಟ್ ಏನು ಗೊತ್ತಾ, ಮನೇಲಿ ಸಪೋರ್ಟಿವ್ ಅನ್ನೋದಕ್ಕಿಂತ ಏನಾದರೂ ಮಾಡ್ಕೊ ಅಂತ ಬಿಟ್ಬಿಟ್ಟವ್ರೆ. ಸೊ ಅವ್ರಿಗೆ ಆ ಥರ ಫ್ರೀಡಮ್ ಕೊಟ್ಟಿದ್ದಾರೆ ನನಗೆ ಅಂದಾಗ ಉಳಿಸ್ಕೊಬೇಕು, ಅದನ್ನ ಏನಾದರೂ ಮಾಡಲೇಬೇಕು. ಐ ಶುಡ್ ಮೇಕ್ ದೆಮ್ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್ ಅನ್ನಿಸ್ಬೇಕಿಂತ ಆ ಮಗಂಗೆ ಜನ್ಮ ಕೊಟ್ಟಿದ್ದಕ್ಕೆ ಅವ್ರಿಗೆ ಆ ಪ್ರೌಡ್ ಮೂಮೆಂಟ್ ಬೇಕು. ನನಗೆ ಮಂದಾಸ ಬೇಕು ಅವ್ರ ಮಕ್ಕಳಿಗೆ. ಬಿಕಾಸ್ ಡೌಟ್ ಪಟ್ಟವ್ರ ಮಕ್ಕಕ್ಕೆ ಚಪ್ಪಲಿ ಹೊಡ್ದಂಗೆ ಇರಬೇಕು ನಾವು ಮಾಡೋದು. ಮಾಡೋಣ. ನನಗಾದರೂ ಅಲ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಬಾಯ್ಸ್, ಯಾರಿಗೂ ಮಾತಾಡಬಾರ್ದು ಅಂತ ಸುಮ್ಮನೆ ಇರ್ತೀನಿ. ಬಟ್ ಏನು ಮಾಡ್ತೀರಾ, ದೇ ಯೂಸ್ ಮೀ ಲೈಕ್ ಅ ಟಿಶ್ಯೂ ಪೇಪರ್. ಈ ಶೆಲ್ಲಲ್ಲಿ ಇದ್ದರೆ ಈ ಶೆಲ್ಲೊಳಗೂ ಹಿಂಸೆ ಕೊಡ್ತಾರೆ ನಮಗೆ. ನೋಡಿರಿ ನಮ್ಮ ಮೋಮ ಮತ್ತು ಯೂಸು ಶಾರ್ಟ್ ಹಾಕೊಂಬತ್ತಾನಂತೆ. ಶಾರ್ಟ್ಸ್ ಹಾಕೊಂಬರಲ್ಲ. ಇವಾಗ ಯಾರು ಬರೋದು? ಬಾಬ್ ಬರ್ತಾವನಾ? ನೋಡ್ತಾ ಇರ್ಬೋದು, ಹೊಸ ಸ್ಟಿಕ್ಕರಿಂಗ್ ಮಾಡಿಸಿದ್ದೀವಿ. ಕೋಬ್ರಾ ನೋಡಿ, ಕೈ ಮೇಲೂ ಹಾವೈತೆ. ಎಲ್ಲ ಕಡೆನೂ ಹಾವಿರ್ಬೇಕು ಲೈಫ್ ಒಳಗೆ. ಸೊ ನಮ್ಮ ಎಕ್ಸ್ಟ್ರೀಮ್ ಇದೆ, ಎಕ್ಸ್ಟ್ರೀಮು ಅಷ್ಟೇ ಕ್ರೇಜಿಯಾಗಿ ರೆಡಿ ಆಗುತ್ತೆ. ನಿಮಗೆ ವೀಡಿಯೋಸ್ಗಳು ಬರುತ್ತೆ. ಮತ್ತು ಬಾಬರ್ದು ಅಷ್ಟೇ, ನಿಮಗೆ ಅಟ್ಲೀಸ್ಟ್ ಒಂದು ರಿವ್ಯೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಾಬರ್ದು. ಚಂದನ್ ಶೆಟ್ಟಿ ನೋಡ್ತಾ ಇರ್ಬೋದು. ಈಗ ಶೆಲ್ಲಿಗೆ ಬಂದಿದ್ದೀವಿ. ಓಮ, ಜೈದೀಪ, ನಾನು ಇಸ್ಕೊಂಡು ಮಸ್ತಾಗಿ ಒಂದೆರಡು ಚಿಕನ್ ಸ್ಯಾಂಡ್ವಿಚ್ ತಿಂದು. ಏನು ಸೈಕಿಲ್ಲಿ ಅಂದರೆ ನಾರ್ಮಲ್ಲು ನೂಡಲ್ಸ್ ಇಸ್ಕೊಳ್ಳಿ ಅಂತಾರೆ, ಮ್ಯಾಗಿ ಮಾಡಿಕೊಟ್ಬಿಡ್ತಾರೆ. 10 ರೂಪಾಯಿ ಪ್ಯಾಕೆಟ್ಗೆ 100 ರೂಪಾಯಿ ಇಸ್ಕೊತಾರೆ ಶೆಲ್ಲೊಳಗೆ. ಕಪ್ ನೂಡಲ್ಸಿಗೆ ನೀರು ಹಾಕೊಡ್ರಿ ಅಂದ್ರೆ ಹಾಕೊಡ್ಲ. ನಮ್ಮ ದೇವನಹಳ್ಳಿ ಶೆಲ್ಲೇ ಕ್ರೇಜಿ ಅಂದ್ಕೊಳ್ಳಿ. ನೋಡಿ ನಮ್ಮ ಎಕ್ಸ್ಟ್ರೀಮ್, ನಮ್ಮ KLX ಸ್ಟಿಕ್ಕರ್ ಚೆನ್ನಾಯ್ತಾ? ಇನ್ನೂ ರೆಡಿ ಆಗುತ್ತೆ. ಕ್ರೇಜಿ ಆಗಿ ತಲೆ ಕೆಡ್ಸ್ಕೊಬೇಡಿ. ಇನ್ನೂ ಒಳ್ಳೊಳ್ಳೆ ಮಾಡ್ಸ್ ಮಾಡ್ಸೋಣ. ಫುಲ್ ಮನೇಲಿದ್ರೆ ಸೈಕು, ಅದಕ್ಕೆ ಇವಾಗ ಶೆಲ್ಲೊಳಗಡ್ಡೆ ಹಾಕೋದಿದ್ಮೇಲೆ ನೋಡಿ ನಮ್ಮ ಒಬ್ಬೊಬ್ರು ಬಾಯ್ಸ್ ಒಂದೊಂದು ಥರ ಕಿಲಾಡಿಗಳು. ನೆಕ್ಸ್ಟ್ ಬಿಟ್ಟರೆ ಇಲ್ಲೇ ಶೆಲ್ಲೊಳಗೆ ಒಂದು ಗ್ಯಾಸ್ ಸ್ಟವ್, 2 ಪಾತ್ರೆ ಹಾಕೊಂಡು ಇಲ್ಲೇ ಶೆಡ್ ಆಗ್ಬಿಡೋದು. ಸಿಕ್ಕಾಪಟ್ಟೆ ಹಿಂಸೆಯಪ್ಪ ಬಾಯ್ಸು. ಕೆಚಪ್ ತಿಂದಿಲ್ವಾ? ಬಿಸಿ ಅವ್ರು ತಿನ್ನಂಗೆ ಮಾಡಿದ್ರ. ಸೈಕಪ್ಪ ಇವರು ಏನೋ ಮಾಡ್ತಾರೆ ಇವ್ರು ನೈಟ್. ಇಲ್ಲಿ ನೋಡ್ರಿ, ಕಪ್ ನೂಡಲ್ಸ್ಗೆ ನೀರು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಫ್ಲಾಸ್ಕ್ ಮನೆಯಿಂದ ತಂದ್ಬಿಟ್ಟು ಅವ್ನು ಸ್ವಿಚ್ ಹಾಕಕ್ಕೆ ಸ್ವಿಚ್ಚೇ ಇಲ್ಲ ಇಲ್ಲೆಲ್ಲೂ. ಒಳ್ಳೆ ಮಜಾ ಕೊಡ್ತಾನೆ. ನೈಟು ಕರೆಕ್ಟಾಗಿ ಎಷ್ಟು ಟೈಮ್ ಅಮ್ಮ? 12:30 ಆಗೈತಿ. ಇಲ್ಲಿ ಫ್ಲಾಸ್ಕ್ ಹಿಡ್ಕೊಂಡು ಆಟ ಆಡ್ತಾವ್ನು. ಇಲ್ಲಿ ಬಿಸಿನೀರು ತಗೊಂಬಾರೋ ಮನೆಯಿಂದ ಕಾಯಿಸ್ಕೊಂಡು ಅಂದರೆ ಇದ್ರೊಳಗಡೆ ಆಗ್ತಾರೆ ಎಲ್ಲರೂ. ಅವ್ರಿಗೆ ಕೊಟ್ಬಿಟ್ಟು ಅಲ್ಲೇ ನೀರು ಇಸ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಬಿಸಿ ಮಾಡ್ಕೊಡ್ತೀನಿ. ನಿಂಗೆ ಮಾಡ್ಕೊಡಲ್ಲ. ಸೈಕ್ ಮಾಡ್ತಾರಪ್ಪ ಇವರೆಲ್ಲ. ಇವಾಗ ನೋಡಿ ಶೋಭಿ ಇವಾಗ ಹತ್ತಾನೆ. ಗಾಡಿ ಎಷ್ಟು ಹೈಟ್ ಐತಿ ಅಂತ ಗೊತ್ತಾಗುತ್ತೆ. ಎಷ್ಟು ಹೈಟ್ ಇದೆಯಾ ಬೈ ನೀನು? ನಾನು 5 ಇಲ್ಲ ಬೈ, 4.9, 4.12, 4.11 ಬರೋದು. 4.12 ಹೆಂಗೆ ಬರುತ್ತೆ? 4.11 ನೋಡಿ ಇಷ್ಟು ಎಟ್ಕೋಸುತ್ತ ಅವನಿಗೆ. ಒಂದೊಂದು ಸೈಡ್ ಟಿಪ್ ಟಾಪ್ ಮಾಡಬೇಕು. ಈ ಕಡೆ ಮಾಡ್ರಿ, ಈ ಕಡೆ ಬರುತ್ತೆ, ಆ ಕಡೆ ಮಾಡಿದ್ರೆ ಕಾಲು ಎಟ್ಸಲ್ಲ. ಒಂದು ಸೈಡ್ ಎಟ್ಸಿದ್ರೆ ಇನ್ನೊಂದು ಸೈಡ್ ಎಟ್ಸಲ್ಲ. ಅದೇ ಜಾಸ್ತಿ ಉದ್ದ ಐತೆ ಗಾಡಿ. ಸೊ ಈಸ್ಕೋಬೇಕಾದ್ರೆ ನೋಡ್ಬಿಟ್ಟು ಈಸ್ಕೊಳ್ಳಿ. ಏನಂತೀಯ ಬೈ? ಓಡ್ಸಕ್ಕೆ ಚೆನ್ನಾಯ್ತಾ? ಮಾತ್ರ ಕ್ರೇಜಿ. ಹಿಂಗೆ ಇದೆಲ್ಲ ಡಸಂಟ್ ಮ್ಯಾಟರ್ ಬೈ, ಹೈಟ್ ಎಲ್ಲ
ಗಾಡಿ ಎಲ್ಲ ನಾರ್ತಾ ಇರುತ್ತೆ ಕೈಗೆ ಬಂದರೆ ಏನಿದೆ ನೀವು ಬಿಡಿ. ಸೊ ನೋಡಿ ಇಷ್ಟು ಹೈಟ್ ಇದೆ, ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿನೇ ಇದೆ ಗಾಡಿ. ಸೊ ಬನ್ನಿ ಹೊರಡೋಣ ಮನೆಗೆ. ಮೇನಾಗಿ ಯಾರು ಹೊಸೊಬ್ರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.